ಮರೆಯಾದರು ಮರೆಯಾದರು ಸರಿ ಸಜ್ಜನ ಮರೆಯಾದರು. ಕ್ಯಾಮ್ರಾ ರೋಲಿಂಗ್. ಮುಹೂರ್ತ ಶಾಟ್. ಪ್ರೊಡಕ್ಷನ್ ನಂಬರ್ 5 ರಂಗಚಿತ್ರ ಹಾಗೂ ಶೃಂಗೇರಿ ಟಾಕೀಸ್. ರೆಡಿ, ಆಕ್ಷನ್. ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಹೋಗಿ ಸೋತು ಸುಣ್ಣ ಆಗಿದ್ದೀನಿ. ಇದ್ರಲ್ಲಾರು ನನಗೆ ಗೆಲುವು ಸಿಗೋಂಗ್ ಮಾಡಮ್ಮ. ಆಕ್ಷನ್. ಹುಡುಕಿದ್ರೆ 10 ಮನೆ ಸಿಗದೆ ಇರೋ ಈ ಹಳ್ಳಿ ದಾಸನಗಟ್ಟೆ. ರೆಡಿ, ಆಕ್ಷನ್. ಹುಡುಕಿದ್ರೆ 10 ಮನೆ ಸಿಗದೆ ಇರೋ ಈ ದಾಸನಕಟ್ಟೆಯಲ್ಲಿ ಇಷ್ಟು ದೊಡ್ಡ ಮನೆ ನೋಡಿದಾಗಲೇ ನಿನಗೆ ಗೊತ್ತಾಗಬೇಕಾಗಿತ್ತು ಇದೇ ಶೇಷಾಚಲನ್ ಮನೆ ಅಂತ. ಆ ಶೇಷಾಚಲ ನಾನೇ. ಏನಾಗಬೇಕು? ನೀನು ಯಾರು? ಪಾತಾಳ ಪುಷ್ಪ ಸಿಗೋದಿರ್ಲಿ. ಒಂಚೂರು ಮೇಲೆ ನೋಡಿ ಉಮೇಶಣ್ಣ. ಕಣ್ಣು ಒಂಚೂರು ಲಿಫ್ಟ್, ಕಣ್ಣು ಲಿಫ್ಟ್, ಕಣ್ಣು ಮೇಲೆ. ಎಸ್, ಅದು ಕುತ್ತಿಗೆ ಒಂದು ಸ್ವಲ್ಪ ಮೇಲೆ, ಅದೇ ಇರಲಿ. ಕಣ್ಣು ಹಂಗೆ ಇರಲಿ. ಎಸ್, ಇದು ರೆಡಿ. ಊರಲ್ಲಿ ಪಾತಾಳ ಪುಷ್ಪ ಅಂತ ಅಪರೂಪದ ಹೂ ಸಿಗುತ್ತಲ್ಲ, ಅದಕ್ಕೋಸ್ಕರ ಬಂದೀನಿ. ಐವ್ಯೂ. ಆಕ್ಷನ್. ಈ ಊರಲ್ಲಿ ಪಾತಾಳ ಪುಷ್ಪ ಅಂತ ಹೂ ಸಿಗುತ್ತಲ್ಲ, ಅದಕ್ಕೋಸ್ಕರ ಬಂದೆ. ಅಪರೂಪದ ಹೂ ಸಿಗುತ್ತಲ್ಲ. ರೆಡಿ. ಒನ್ ಮೋರ್, ಆಕ್ಷನ್. ಸೈಲೆನ್ಸ್. ಆಕ್ಷನ್. ಸರಿ ದೂರದಿಂದ ಸರಿ ದೂರದಿಂದ ಬಂದಿದ್ಯಾ, ಒಳಪ್ಪ ತಿಂಡಿ ತೀರ್ಥ ಮಾಡುವಂತೆ. ಆಕ್ಷನ್. ಆ ಕಡೆ ನೋಡಿ. ಆಕ್ಷನ್. ಜೀವನ ಅಂದರೆ ಇಲ್ಲಿಗೆ ಮುಗ್ದೋಯ್ತಾ? ಮಕ್ಕಳು ಮೊಮ್ಮಕ್ಕಳು ಅವರ ಒಳ್ಳೇದು ಕೆಟ್ಟದ್ದೆಲ್ಲ ನೋಡ್ಬೇಕಲ್ಲಮ್ಮ. ನೋಡಿ ಒಂದ್ಸರಿ ಕೆಲಸ ಮಾಡಿ. ಕಷ್ಟ ಸುಖ ಎಲ್ಲರ ಜೀವನದಲ್ಲೂ ಇರೋದೆ. ಆಕ್ಷನ್. ನಿಮಗೆ ಗೊತ್ತಲ್ಲ ನಮ್ಮನೆ ಬಗ್ಗೆ, ಇನ್ನೇನು ಹೊಸ್ದಾಗಿ ಹೇಳಬೇಕಾಗಿಲ್ಲ ನಾವು. ಆಕ್ಷನ್. ಸಾಲ ಮಾಡಿ ಆಕ್ಷನ್. ಮದುವೆನಾ ಅವನಿಗ ಯಾಕೆ ನಮ್ಮ ಕೈಯಾರೆ ಒಂದು ಹುಡುಗಿ ಜೀವನ ಹಾಳು ಮಾಡೋದು? ಆಕ್ಷನ್. ಮದುವೆನಾ ಅವನಿಗ ಮದುವೆ ಲುಕ್ ಡೌನ್ ಅಲ್ಲಿ. ಎಸ್, ಅದು. ಆಕ್ಷನ್. ಕಷ್ಟನಾ? ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ರೆಡಿ. ಆಕ್ಷನ್. ಯೋಚನೆ ಮಾಡ್ತಾ ಇದ್ದೀರಾ? ಆಕ್ಷನ್. ಯಾಕೆ ಸ್ಟಾಪ್ ಮಾಡಿದ್ರೆ ಹೇಳಿ. ಆಕ್ಷನ್. ಯಾಕೆ ಸ್ಟಾಪ್ ಮಾಡಿದ್ರೆ? ಬಿಸ್ನೆಸ್ ಮ್ಯಾನ್ ನಮ್ಮ ತಂದೆ ಸರಿತಾ ಕಟಾರೆ ನಮ್ಮ ತಂದೆಗೆ ಹೆಂಡತಿಯಾದ ಮಾತ್ರಕ್ಕೆ. ಆಕ್ಷನ್. ಲಕ್ಷ್ಮೀನಾರಾಯಣ್ ಕಟಾರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ನಮ್ಮ ತಂದೆ. ಸರಿತಾ ಕಟಾರೆ ಆಕ್ಷನ್. ಲಕ್ಷ್ಮೀನಾರಾಯಣ್ ಕಟಾರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ನಮ್ಮ ತಂದೆ. ಸರಿತಾ ಕಟಾರೆ ಲೇಟ್ ಆಗ್ತಿದೆ. ಆಕ್ಷನ್. ಲಕ್ಷ್ಮೀನಾರಾಯಣ್ ಕಟಾರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ನಮ್ಮ ತಂದೆ. ಸರಿತಾ ಕಟಾರೆ ನೀವು ನಮ್ಮ ತಾಯಿ ಅಲ್ಲ. ಆಕ್ಷನ್. ಲಕ್ಷ್ಮೀನಾರಾಯಣ ಅವರ ಕಟಾರೆ ಆಕ್ಷನ್. ಛೇ ಯಾಕೋ ಏನೆಲ್ಲ ಅಂದ್ಕೊಳ್ತೀಯಾ? ನಾನಿನ್ನ ತಾಯಿ. ಆಕ್ಷನ್. ಛೇ ಯಾಕೋ ಏನೆಲ್ಲ ಅಂದ್ಕೊಳ್ತೀಯಾ? ನಾನು ನಿನ್ನ ತಾಯಿ.
ಶೇಕ್ ಆಗಿಬಿಡಿ. ಆ್ಯಕ್ಷನ್. ಛೇ ಯಾಕೋ ಏನೆಲ್ಲ ಅಂದ್ಕೊಳ್ತೀಯಾ? ನಾನು ನಿನ್ನ ತಾಯಿ. ಸಾರಿ. ನೋಡು ಎಲ್ಲ ಹೇಳಬೇಕಾ? ಆ್ಯಕ್ಷನ್ ಹೇಳಿ. ಆ್ಯಕ್ಷನ್. ಆ್ಯಕ್ಷನ್. ಮೈ ತುಂಬ ಕಣ್ಣೀರ್ಬೇಕು ಸರಿತಾ? ಇಲ್ಲ ಅಂದರೆ ಬೆಳಿಬೇಕು. ಆ್ಯಕ್ಷನ್. ಡೈಲಾಗ್ ಮತ್ತೆ ಆ್ಯಕ್ಷನ್. ಹೊರಗಡೆದಾದರೆ ಬಿಡಿ, ಮನೇಲಿ ಸಮಾಧಾನ ಇಲ್ಲ ನನಗೆ. ಹೀಗೆಲ್ಲ ಇದ್ದಾಗ ಹೇಗಿರ್ಬೇಕು ಮತ್ತೆ ಅಂತ. ನಾನಿರಲ್ಲ, ನಾನು ಹೋಗಿ ಹೊರಗಡೆ ತಿನ್ಕೊಳ್ತೀನಿ. ಸುನಿಲ ಸರಿ. ಪಾಪ ಸಂಧ್ಯಾ ಬೆಂಗಳೂರಲ್ಲಿ ಓದ್ಕೊಂಡು ಕೆಲಸ ಮಾಡ್ಕೊಂಡು ಪಾಪ ಸಂಧ್ಯಾ ಬೆಂಗಳೂರಲ್ಲಿ ಆ್ಯಕ್ಷನ್. ಅಷ್ಟು ದೊಡ್ಡ ಬ್ಯಾಗ್ ತಂದಿದ್ದಾರೆ. ನೀವು ಇಲ್ಲಿ ನೋಡಬೇಡಿ. ಶ್ರೀ ಪೂರ್ಣಲಾಡ್ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ 3 ಮತ್ತು 4 ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ. ಭಾರತಿ ಶಂಕರ ಲೇಔಟ್ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ? ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಶೃಂಗೇರಿ ಶಾರದಾ ಪೀಠದಿಂದ 1 ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ 500 ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ, ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ. ದೂರವಾಣಿ ಸಂಖ್ಯೆ 7483915794 ಹಾಗೂ 6362793285. ವಿಷಯ ಕಲೆಕ್ಟ್ ಮಾಡಿದ್ದೀನಿ. ಅಮ್ಮನ ಟ್ರೀಟ್ಮೆಂಟಿಗೆ ಪಾತಾಳ ಪುಷ್ಪ ಹುಡ್ಕೊಂಡು ಬಂದಿದ್ದಾನೆ. ಸ್ವಲ್ಪ ಅಮ್ಮನ ಟ್ರೀಟ್ಮೆಂಟ್ ಆ್ಯಕ್ಷನ್. ವಿಷಯ ಕಲೆಕ್ಟ್ ಮಾಡಿದ್ದೀನಿ. ಅಮ್ಮನ ಟ್ರೀಟ್ಮೆಂಟಿಗೆ ಪಾತಾಳಗಲ್ಲ ಹುಡ್ಕೊಂಡು ಬಂದಿದ್ದಾನೆ. ಪಾತಾಳ ಸೈಲೆನ್ಸ್. ರೋಲ್. ಅಮ್ಮ ನೋಡಿ. ನಗ್ಬೇಡಿ. ಮುಖ ಸ್ವಲ್ಪ ಡೌನ್. ಹೆಡ್ ಡೌನ್. ಹಾ ಎಸ್. ಅಮ್ಮ ನೋಡ್ತಾ ಇದ್ದೀರಾ? ಬೇಸರ ಆಗುತ್ತೆ, ಸ್ವಲ್ಪ ಬೇಸರ ಆಗುತ್ತೆ. ಕಣ್ಣು ಕ್ಲೋಸ್ ಮಾಡಬೇಡಿ. ಅಣ್ಣನ್ ನೋಡಿ. ಯಾಕೆ ನಿಂಗಂತ ನಾನು ರಿಯಾಕ್ಷನ್. ಕೈ ತುಂಬ ಆಡಿಸ್ಬೇಡಿ. ಆಕ್ಷನ್. ನೀನೇನಮ್ಮ? ನಿನ್ಗೇನಮ್ಮ ಗೊತ್ತು ಕೆಲಸದ ವ್ಯಾಲ್ಯೂ? ನಿನ್ಗೇನಮ್ಮ ಅಲ್ಲ, ಬೆಂಗಳೂರಲ್ಲಿ ಸಿಕ್ಕಿರೋ. ಆಕ್ಷನ್. ನಿನ್ಗೇನು ಗೊತ್ತಮ್ಮ ಕೆಲಸದ ವ್ಯಾಲ್ಯೂ? ಅದು ಬೆಂಗಳೂರಲ್ಲಿ ಕೆಲಸ ಬಿಟ್ಟು ಬಂದಿದ್ದಾಳೆ. ಯಾಕೋ ಈ ಊರಿನ ಗಾಳಿ ಸೋಕಿದ್ರ ಮೇಲೆ ಯಾಕೋ ಈ ಊರಿನ ಗಾಳಿ ಬೀಸಿದ್ರ ಮೇಲೆ ಬಂದಿರೋ ಕೆಲಸನೇ ಮರ್ತಿರೋ ಹಾಗಿದೆ. ಸೈಲೆನ್ಸ್. ಆಕ್ಷನ್. ನಿನ್ಗೇನು ಗೊತ್ತಮ್ಮ ಕೆಲಸದ ವ್ಯಾಲ್ಯೂ? ವಾಪಸ್. ನಿನ್ಗೇನು ಗೊತ್ತಮ್ಮ ಕೆಲಸದ ವ್ಯಾಲ್ಯೂ? ಬೆಂಗಳೂರಲ್ಲಿರೋ ಕೆಲಸ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಜನ. ಅದರಲ್ಲಿ ಈ ಕೆಲಸ ಬಿಟ್ಟು ಬಂದಿದ್ದಾಳೆ. ಬೆಂಕಿನ ನೀರನ್ನ ಗಾಳಿನ ಈ ಜಲವಾಡೆನ ರೀಟೇಕ್. ಬೆಂಕಿನ ನೀರನ್ನ ಗಾಳಿನ ಈ ಜಲವಾಡೆನ ಯಾಕೆ ಹೀಗೆ ಅಂತ ಕೇಳಬಾರ್ದು. ಹೌದಪ್ಪ, ನೀವು ಬಿಡಿ. ಸಮುದ್ರಕ್ಕೆ ಬೇಲಿನೂ ಕಟ್ಸ್ತೀರಾ? ಲಿಫ್ಟ್ ರಿಯಲ್ ಎಸ್ಟೇಟ್ ಬರ್ಬೇಕಲ್ಲ ಅಲ್ಲಿ. ಅದಾಮೇಲೆ ಮಮ್ಮಿ ಏನಾದರೂ ಹೇಳಿದ್ರಾ? ನೀನೇನಾದ್ರೂ ಹೇಳಿದ್ರಾ?
ಮಮ್ಮಿ ಏನಾದರೂ ಹೇಳಿದ್ರಾ? ಆ್ಯಕ್ಷನ್. ಯೋಚನೆ ಮಾಡ್ತೀನಿ. ಯೋಚನೆ ಆ್ಯಕ್ಷನ್. ಯೋಚನೆ ಮಾಡ್ತೀನಿ. ಆ್ಯಕ್ಷನ್. ಯೋಚನೆ ಮಾಡ್ತೀನಿ. ಆ್ಯಕ್ಷನ್. ಕಟೇರೆ ಬಗ್ಗೆ ಯಾರು ರೆಡಿ ಇಮಿಡಿಯೇಟ್ ಒಂದು ಆ್ಯಕ್ಷನ್. ಕಟೇರೆ ಬಗ್ಗೆ ಊರು ತುಂಬ ಯಾರ್ಯಾರು ಏನೇನೋ ಮಾತಾಡ್ಕೊಂತಾರೆ. ಅವ್ರ ಬ್ಯಾಕ್ಗ್ರೌಂಡ್ ಏನು ಸರ್?